ಸ್ನೇಹಿತರೆ ನಮಸ್ಕಾರ. ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಆತ್ಮೀಯ ಸ್ನೇಹಿತರೆ, ಇವತ್ತು ಈ ಒಂದು ವಿಡಿಯೋನಲ್ಲಿ PUC ಪ್ರಥಮ ವರ್ಷದ ಗುಲ್ಬರ್ಗಾ ವಿಭಾಗದ ಒಂದು ಪ್ರಶ್ನೆಯನ್ನು ಮಧ್ಯವಾರ್ಷಿಕ ಪರೀಕ್ಷೆ ಏನಾಗಿತ್ತು ಆ ಒಂದು ಪರೀಕ್ಷೆಯಲ್ಲಿ ಒಂದು ಉತ್ತಮವಾದಂಥ ಒಂದು ಉತ್ತರ ಪತ್ರಿಕೆಯನ್ನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ತುಂಬ ಜನರೆಲ್ಲ ನೀವು ಡಿಮ್ಯಾಂಡ್ ಮಾಡಿದ್ರಿ, ಸರ್ ಔಟ್ ಆಫ್ ಔಟ್ ಆಗಿರುವಂಥ ಪೇಪರನ್ನು ಡಿಸ್ಕಷನ್ ಮಾಡಿ ಅಂತ. ಸೊ ಇವಾಗ ಇಲ್ಲಿ ಈ ಒಂದು ಇದ್ರೊಳಗೆ ಇಂಗ್ಲೀಷ್ ಮೀಡಿಯಮ್ ಆಂಗ್ಲ ಮಾಧ್ಯಮದ ಒಂದು ಪ್ರಶ್ನೆ ಉತ್ತರ ಪತ್ರಿಕೆಯನ್ನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇಲ್ಲಿ ನೋಡಿ, ಗುಲ್ಬರ್ಗಾ ಒಂದು ವಿಭಾಗದಲ್ಲಿ ಆಗಿರುವಂಥ ಮಿಡ್-ಟರ್ಮ್ನಲ್ಲಿ ಆಗಿರುವಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಹೌದಾ? ಸೊ ಯಾವ ಥರ ಆಗಿ ಉತ್ತರ ಪತ್ರಿಕೆ ಇರಬೇಕು, ಯಾವ ರೀತಿಯಾಗಿ ಬರ್ತಿದ್ದಾರೆ, ಹೇಗೆ ಔಟ್ ಆಫ್ ಔಟ್ ಆಗುತ್ತೆ ಅನ್ನುವಂಥದ್ದು ಕೆಲವು ವಿಚಾರಗಳನ್ನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ರಿ, ದಯವಿಟ್ಟು ಪ್ರಥಮ ಬಾರಿಗೆ ನೋಡೋರು ಸೊ ಸಬ್ಸ್ಕ್ರೈಬ್ ಆಗಿ ಮತ್ತು ಪೂರ್ತಿಯನ್ನು ಈ ವಿಡಿಯೋನ ವಾಚ್ ಮಾಡಿ ಸ್ನೇಹಿತರೆ. ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲರಿಗೂ ಕೂಡ ದಯಮಾಡಿ ಇದನ್ನೇನು ಮಾಡಿರಿ, ಶೇರ್ ಮಾಡಿ ಸ್ನೇಹಿತರೆ. ಹೌದಾ? ಲೇಟ್ ಮಾಡೋದು ಬೇಡ, ನಾವು ಸೊ ಕಂಟೆಂಟಿಗೆ ಮೂವ್ ಆಗೋಣ. ಇಲ್ಲಿ ನೋಡಿ ಸ್ನೇಹಿತರೆ, ಆಲ್ರೆಡಿ ಇಲ್ಲಿ ಉತ್ತರಗಳನ್ನು ನಾನು ಹಾಗೆ ನಿಮ್ಗೆ ಮಾರ್ಕ್ ಮಾಡ್ಕೊಂಡು ಹೇಳ್ತಾ ಹೋಗ್ತೀನಂತ. ಸೊ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಇದೆ ಸ್ನೇಹಿತರೆ ಇದು ಪ್ರಶ್ನೆ ಪತ್ರಿಕೆ. ಸೊ ಉತ್ತರ ಪತ್ರಿಕೆನೂ ಅದನ್ನೇ ತೊಗೊಂಡಿದ್ದೀನಿ. ಹೌದಾ? ಕನ್ನಡ ಇನ್ನೂ ವ್ಯಾಲ್ಯುವೇಷನ್ ನಡೀತಾ ಇದ್ದಾವೆ, ನೋಡೋಣ ಸ್ನೇಹಿತರೆ. ನಿಮ್ಮ ಡಿಮ್ಯಾಂಡ್ ಇತ್ತು ಅಂದರೆ ಅದರ ಮೇಲೆ ಅದನ್ನು ಮುಂದಿನ ದಿನದಲ್ಲಿ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಹೌದಾ? ಇಲ್ಲಿ ನೋಡಿ, ಒಂದೇದು ಅಲ್ಟರ್ನೇಟಿವ್ ಯೂಸಸ್ ಆಫ್ ರಿಸೋರ್ಸಸ್ ಗಿವ್ ರೈಸ್ ಟು ದಿ ಪ್ರಾಬ್ಲಮ್ ಆಫ್ ಚಾಯ್ಸ್. ಕರೆಕ್ಟಾ? ಪ್ರಾಬ್ಲಮ್ ಆಫ್ ಚಾಯ್ಸ್ ರೈಟ್ ಇದೆ, ಇಲ್ಲಿ ಮಾರ್ಕ್ ಆಗಿದೆ, ನೋಡ್ಕೊಳ್ಳಿ. ದೆನ್ ಓಗ್ಯೂ ಕ್ಯಾನ್ ಬಿ ಹೆಲ್ಪ್ಫುಲ್ ಇನ್ ಲೊಕೇಟಿಂಗ್ ಗ್ರಾಫಿಕಲಿ the so like that one like a C options. So median is the right answer. Then railway transport introduced in India in the year of 1850. Yes, so nodri ಮೂರು C ನೇ ಇದಾವೆ. Next, which is not the goal of 5-year plans. So 5-year plans already growth, modernization and self-reliance also they have the like a call for in goal of 5-year plans. But so C option it will be not the call for in the like 5-year plans. That is call for in like so self-reliance self efficiency is the right answer. Correct? So efficiency correct ಆಗಿದೆ ಸ್ನೇಹಿತರೆ. Then it is an agriculture and activities. So poultry is the right answer. ಈ ಆಪ್ಷನ್ is the right answer dear students. ಕರೆಕ್ಟಾ? ನೋಡ್ಕೊಳ್ಳಿ. ಸೊ ಅವ್ರ ಉತ್ತರ ಏನೇನಿದೆ ಅಂತ ಆಮೇಲೆ ನೋಡೋಣ ಅಂತ. Then data numbers equations are being used in actually statistical ಆಗಬೇಕು. ಇಲ್ಲಿ ಅವ್ರು ಸ್ಟ್ಯಾಟಿಸ್ಟಿಕ್ ಕೊಟ್ಟಿಲ್ಲ ಸ್ನೇಹಿತರೆ, ಹಾಗಾಗಿ ಎಕನಾಮಿಕ್ಸ್ ರೈಟ್ ಆಗುತ್ತೆ. ಹಾಗಾಗಿ ಎಕನಾಮಿಕ್ಸ್ ಇಸ್ ದ ರೈಟ್. ದೆನ್ ಡಾಟಾ ಕಂಟ್ರೋಲ್ಡ್ ಬೈ ದಿ ಇನ್ವೆಸ್ಟಿಗೇಟರ್ಸ್ ಸೊ ಈಸ್ ಕಾಲ್ಡ್ ಆಸ್ ಪ್ರೈಮರಿ ಡೇಟಾ. ಎಸ್ ಕರೆಕ್ಟ್ ಇದೆ ನೋಡಿ. ದೆನ್ ಅರ್ಥಮೆಟಿಕ್ ಮೀನ್ ಲೈನ್ ಗ್ರಾಫ್ ಈಸ್ ಆಲ್ಸೋ ನೋನ್ ಆಸ್ ಟೈಮ್ ಸಿರೀಸ್. ಕರೆಕ್ಟಾ? ಟೈಮ್ ಸಿರೀಸ್ ಗ್ರಾಫ್ ಈಸ್ ದ ರೈಟ್ ಆನ್ಸರ್. So Dadash is the year of the second stage of a demographic transitions of the like India. So that is 1921 is the right answer. ಹೌದಾ? 1921. Then the growth of real India is possible only from the development of the villages. Okay, villages is the right answer. ಇಲ್ಲಿದೆ ನೋಡಿ. ಸೊ ಹಾಗಾಗಿ ಇದು ರೈಟ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಮೈಲಿಂಗ್ ಕ್ವಶನಿಯರ್ಸ್ ದನ್ನ ಸೊ ಲೈಕ್ ಇಲ್ಲಿ ಆ್ಯಕ್ಚುಲಿ ಏನಾಗಬೇಕು, ರಾಂಗ್ ಆಗುತ್ತೆ. ಇಲ್ಲಿ ಏನಾಗಬೇಕು, ಲಾಸ್ ಆಫ್ ಕ್ವಶನಿಯರ್ ಆಗಬೇಕು. ಹೌದಾ? ಮಾರ್ಕ್ ಮಾಡ್ಕೊಂಡಿರೋವಂಥದ್ದು. ಸೊ ಇದು ಒಬ್ಬರು ಸ್ಟೂಡೆಂಟ್ಸ್ ಮಾಡಿದ್ದಿತ್ತು ಸ್ನೇಹಿತರೆ, ಹಾಗೆ ನಾನು ಕಾಪಿ ಪೇಸ್ಟ್ ತೊಗೊಂಡಿದ್ದೀನಿ. ಮೈಲಿಂಗ್ ಕ್ವಶನ್ ಇಯರ್ ಇಸ್ ದ ರೈಟ್ ಆನ್ಸರ್. ಸಮಿಷನ್ ಎನ್ ಅಲ್ಲಿ ಆಗ್ಯದ, ಸಮಿಷನ್ ಎನ್. ಹೌದಾ? ಬರೆದರೂ ಕೊಡಬೇಕಾಗತ್ತೆ ಸ್ನೇಹಿತರೆ, ಯಾಕಂದರೆ ಮಕ್ಕಳು ಮೇನ್ ಮಿಸ್ಪ್ರಿಂಟ್ ಕ್ವಶನ್ ಪೇಪರ್ನಲ್ಲಿ ಇರುತ್ತೆ, ಅದನ್ನು ಕ್ಯಾರಿ ಮಾಡಿರ್ತಾರೆ. ಹಾಗಾಗಿ ನಾನು ಹೇಳಿದ್ದೀನಿ ಮೊದಲೇ, ಸೊ ಅಲ್ಲಿ ಏನಿರುತ್ತೆ ಅದನ್ನು ಬರೀರಿ. ಸೊ ನಿಮ್ಗೆ ಸರಿ ಅನಿಸಿದ್ರೆ ಇದು ಮಾಡಿರಿ, ಯಾಕಂದರೆ ಎಕ್ಸಾಮ್ ದಿವಸ ನಮಗೆಲ್ಲ ಅಲವ್ ಇರಲ್ಲ, ಸಬ್ಜೆಕ್ಟ್ ಟೀಚರ್ಸ್ಗಳಿರಲ್ಲ, ಹಾಗಾಗಿ ನಾವು ಹೋಗಿಲ್ಲ. ಸೊ ಅದಕ್ಕೋಸ್ಕರ ಸೊ ಒಂದು ವೇಳೆ ಸಮಿಷನ್ ಬರ್ದಿಲ್ಲ, ಎನ್ ಬರೆದರೂ ಕೂಡ ನಾವು ಮಾರ್ಕ್ಸ್ ಕೊಡಬೇಕಾಗತ್ತೆ. ಅದಕ್ಕೆ ಲಾಸ್ ಆಫ್ ಕ್ವಶನ್ ಇಯರ್ ರೈಟ್. ನೆಕ್ಸ್ಟ್ ಸಮಿಷನ್ ಏನಿದೆ ನೋಡ್ರಿ, ಟೋಟಲ್ ನಂಬರ್ ಆಫ್ ಎಲ್ಲಿದೆ, ಇಲ್ಲಿದೆ ನೋಡ್ರಿ, ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್. ಬೆಟರ್ ಇಕ್ವಿಟಿ, ಜನರ್ ಇಕ್ವಿಟಿ ಲೈಕ್ ಯಾವುದಾಗಬೇಕು, ಸ್ಕಿಲ್ ಲೇಬರ್ಸ್. ಕರೆಕ್ಟಾ? ದೆನ್ ಕೋಟಾದ ಏನಾಗಬೇಕು, ಕೋಟಾ ಸೊ ಕ್ವಾಂಟಿಟಿ ಆಫ್ ಇಂಪೋರ್ಟೆಡ್ ಅಂತ ಆಗಬೇಕು, ನೆನ್ಪಿಟ್ಕೊಳ್ಳಿ. ದೆನ್ ಲಾಸ್ಟ್ ಒನ್ ಗ್ರೀನ್ ರೆವಲ್ಯೂಷನ್ಸ್, ಗ್ರೀನ್ ಇಲ್ಲ ಗೋಲ್ಡನ್ ಇದೆ, ಸಾರಿ, ಗೋಲ್ಡನ್ ರೆವಲ್ಯೂಷನ್ಸ್ ಫ್ರೂಟ್ಸ್ ಪ್ರೊಡಕ್ಷನ್ಸ್ ಅಂತಿದೆ, ಸರಿನಾ? ಎಸ್. ಸೊ ಒನ್ ವರ್ಡ್ಸ್ ನೋಡ್ರಿ, ಇವೆಲ್ಲ ಇದಾವೆ. ಸೊ ಅವ್ರ ಆನ್ಸರ್ ಯಾವ ರೀತಿಯಾಗಿ ಮಾಡಿದ್ದಾರೆ ನೋಡೋಣ. ನೆಕ್ಸ್ಟ್ ಸಿ. ಸೊ ಫಸ್ಟ್ ಒನ್ ಚಾಯ್ಸ್ ಕರೆಕ್ಟ್ ಇದೆಯಾ? ಸೊ ದೆನ್ ಮೀಡಿಯನ್ 1850. ಸೊ ದೆನ್ ಸೆಲ್ಫ್ ಎಫಿಷಿಯನ್ಸಿ ಪೌಲ್ಟ್ರಿ. ಸೊ ಕರೆಕ್ಟಾ? ಸೊ 5. ದೆನ್ ಎಕನಾಮಿಕ್ಸ್
then primary data time series 1921 villages. Okay, 10 marks are clear. Then mailing questionnaire, loss of questionnaire, then submission and a total number of observations, then quota, quantity of imported, better gender equity, okay, a positive development, correct, then golden revolution, fruit revolution, right. So 15 marks ಆಯ್ತು ನೋಡಿ ಸ್ನೇಹಿತರೆ. ಎಸ್, ದೆನ್ ವೇರಿಯಬಲ್ಸ್ ನೋಡ್ರಿ, ಹೌದಾ, ಇಲ್ಲಿ ಸ್ವಲ್ಪ ಮಾರ್ಕ್ ಮಾಡ್ಕೊಳ್ತೀನಿ. ವೇರಿಯಬಲ್ಸ್ ನೋಡ್ಕೊಳ್ಳಿ ಸ್ನೇಹಿತರೆ. ಓಕೆ, ವೇರಿಯಬಲ್ಸ್ ಈಸ್ ಅ ಕ್ಯಾರೆಕ್ಟರಿಸ್ಟಿಕ್ ಅಂಡರ್ಲೈನ್ ಮಾಡ್ಕೊಂಡಿದ್ದಾರೆ ನೋಡ್ರಿ. ಸೊ ನಂಬರ್ ಆರ್ ದ ಕ್ವಾಂಟಿಟಿ ಸೊ ದಟ್ ಕ್ಯಾನ್ ಬಿ ಓಕೆ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ದಿ ನಂಬರ್ಸ್ ಇಸ್ ಕಾಲ್ಡ್ ಆಸ್ ವೇರಿಯಬಲ್ಸ್ ಅಂತ ಬರಬೇಕು, ಬರ್ದಿದ್ದಾರೆ. ದೆನ್ ನೋಡ್ರಿ ನೆಕ್ಸ್ಟ್ ಒನ್, ಸೊ ಫ್ರೀಕ್ವೆನ್ಸಿ ಪೋಲಿಗಾನ್. Frequency polygon means we have okay locate in the graph of a histogram, correct, histogram, but the frequency polygon is the join, okay, join or joint to the point or midpoint, okay, whatever. So correct ಇದೆ, then marks ಕೊಡಬೇಕಾಗುತ್ತೆ. then direct tax, okay, direct tax means tax a individual or organization which ಅಲ್ಲಿ ಸ್ವಲ್ಪ ಕಟ್ಟಾಗಿದೆ, ಆರ್ಗನೈಸೇಷನ್ ಅಂತ ಬರೆದಿದ್ದಾರೆ, ಫೋಟೋ ಮಾಡ್ಕೊಳ್ಬೇಕಾದ್ರೆ ಕಟ್ಟಾಗಿದೆ ಸ್ನೇಹಿತರೆ. ಸೊ ವಿಚ್ ಹೂ ಪೇಡ್ ದ ಮನಿ ಓಕೆ ಡೈರೆಕ್ಟ್ಲಿ ಈಸ್ ಕಾಲ್ಡ್ ಆಸ್ ಡೈರೆಕ್ಟ್ ಟ್ಯಾಕ್ಸ್, ಕರೆಕ್ಟ್ ಇದೆ. ಯು ಜಿ ಸಿ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ಸ್, ಒನ್ ವರ್ಡ್ ಕರೆಕ್ಟ್ ಅದಾವೆ ನೋಡ್ಕೊಳ್ಳಿ ಸ್ನೇಹಿತರೆ. ದೆನ್ ರೂರಲ್ ಕ್ರೆಡಿಟ್ ಓಕೆ ಮೀನ್ಸ್ ಇನ್ ಎ ಹೆಲ್ಪ್ ಟು ದಿ ಫಾರ್ಮರ್ಸ್ ಟು ಪರ್ಚೇಸ್ ಆಫ್ ಕ್ರೆಡಿಟ್ ಬೇಸಿಸ್ ಆಫ್ ದಿ ಲೈಕ್, ಕರೆಕ್ಟಾ. ಸೊ ಡಿಗ್ಗಿಂಗ್ ಓಕೆ ಎ ಟ್ಯೂಬ್ ಆ್ಯಂಡ್ ವೆಲ್ ಓಕೆ ಟೂಲ್ಸ್ ಮಷಿನ್ಸ್ ಫರ್ಟಿಲೈಸರ್ ಪೆಸ್ಟಿಸೈಡ್ ಎಕ್ಸೆಟ್ರಾ, ಕರೆಕ್ಟಾ. ಸೊ ಎದಕ್ಕೆ ಬೇಕಾಗಿತ್ತು ಅಂತಂದ್ರೆ ಗ್ರಾಮೀಣ ಸಾಲ ಕರೆಕ್ಟಾಗಿ ಬರೆದಿದ್ದಾರೆ. ದೆನ್ ಸೋರ್ಸಸ್ ಆಫ್ ಡೇಟಾ, ಸೊ ಇಲ್ಲಿ 3 ಬರೀಬೇಕು, ಸ್ಟ್ಯಾಟಿಸ್ಟಿಕಲ್ ಪಾರ್ಟಲ್ಲಿ 3 ಬರೀಬೇಕು, ಇಂಡಿಯನ್ ಎಕಾನಮಿಯಲ್ಲಿ 4 ಬರೀಬೇಕು, ಕರೆಕ್ಟಾ. ಎಸ್. ಸೊ ಸೋರ್ಸಸ್ ಆಫ್ ಡೇಟಾ, ಪ್ರೈಮರಿ ಡೇಟಾ, ಸೆಕೆಂಡರಿ ಡೇಟಾ, ರೈಟ್. ದೆನ್ ಸರ್ವೆ ಯೂಶ್ವಲಿ ಆ್ಯಂಡ್ ಸ್ಮಾಲ್ ಓಕೆ ಸ್ಕೇಲ್ ಆಫ್ ದ out the persons okay prior okay so prior of the like a main or small survey from the example, ಕರೆಕ್ಟ್ ಇದೆ ಅದಕ್ಕೋಸ್ಕರ. ಸೊ ಇಲ್ಲಿ ಕರೆಕ್ಟ್ ಇದೆ. ದೆನ್ ಇನ್ಕ್ಲೂಸಿವ್ ಎಕ್ಸ್ಕ್ಲೂಸಿವ್ ಕೇಳಿದಿತ್ತು, ಅದನ್ನು ಸ್ವಲ್ಪ ಏನು ಮಾಡಿದ್ದಾರೆ ರೈಟ್ ಮಾಡಿದ್ದಾರೆ ಅಂತೇಳಿ 1.5 ಕೊಟ್ಟಿದ್ದೀನಿ, 1.5, ಬಟ್ ಎಕ್ಸ್ಟ್ರಾ ಬರೆದಿದ್ದಾರೆ ಸ್ನೇಹಿತರೆ. ದೆನ್ ಓಕೆ ಫ್ರೀಕ್ವೆನ್ಸಿ ಕರ್ಬ್ಸ್ ಕೇಳಿದಿತ್ತು, ಅದನ್ನು ಕರೆಕ್ಟ್ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ, ಹಾಗಾಗಿ ಅದಕ್ಕೆ 2 ಮಾರ್ಕ್ಸ್. ಟೋಟಲ್ ಇಲ್ಲಿ 3 ಕವರ್ ಆಯಿತು, ಇದು ಒಂದು ಎಕ್ಸ್ಟ್ರಾ ಅಂತೇಳಿ ಈ ಎಕ್ಸ್ ಅಂತ ಹಾಕ್ಕೊಂಡಿದ್ದೀನಿ, ಕರೆಕ್ಟಾ. ದೆನ್ ಸೊ ಇಂಡಿಯನ್ ಎಕಾನಮಿ ಒಳಗೆ ನೋಡಿರಿ, ಇಂಡಿಯನ್ ಎಕಾನಮಿ 22, ಹೌದಾ, ಇಲ್ಲಿ ನೋಡ್ಕೊಳ್ಳಿ, ಮಾರ್ಕ್ ಮಾಡ್ಕೋತೀನಿ ಸ್ನೇಹಿತರೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ. ಸೊ ಟಾಟಾ ಐರನ್ ಸ್ಟೀಲ್ ಕಂಪನಿ ಓಕೆ. ದೆನ್ ನೆಕ್ಸ್ಟ್ ಏನು ತೊಗೊಂಡಿದ್ದಾರೆ ಅದೆಲ್ಲ ಲೊಕೇಟೆಡ್ ಆಗಿದೆ ಎಲ್ಲನೂ ಕೂಡ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ. ದೆನ್ ಸೊ ಜೂಟ್ ಇನ್ ಎಕ್ಸ್ಟೈಲ್ ಓಕೆ, ಇದು ಏನಾಗಿದೆ ಸೊ ವೆಸ್ಟರ್ನ್ ಪಾರ್ಟ್ಸ್ ಅಂತ ಹೇಳಿದ್ದೀನಿ, ಅದೆಲ್ಲ ಇದೆ. ಅದಾದಂಥ ನೆಕ್ಸ್ಟ್ ಮಹಾರಾಷ್ಟ್ರ ಇದ್ರೊಳಗೆ ಸೊ ಇವೆಲ್ಲನೂ ಕೂಡ ಟೆಕ್ಸ್ಟೈಲ್ಸ್ಗಳದಾವ, ಅವೆಲ್ಲ ಬರೆದಿದ್ದಾರೆ ನೋಡಿರಿ. ಸೊ ತುಂಬ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ. ದೆನ್ ಸೊ ಸ್ಮಾಲ್ ಸ್ಕೇಲ್ಸ್ ಇದು ಯಾವುದಿದೆ ಅಂದರೆ 30 ಎಷ್ಟಿದೆ ರೀ 23 ಕ್ವಶನ್ಸು. ಒಂದು ನಿಮಿಷ ಸ್ನೇಹಿತರೆ, 23 ಏನು ಕೇಳಿದಿತ್ತು ಅಂದರೆ ರೈಟ್ ದ 2 ಅಡ್ವಾಂಟೇಜಸ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಕರೆಕ್ಟಾ. ಸೊ ಇಟ್ ಈಸ್ ಲೈಕ್ ರಿಕ್ವೈರ್ಡ್ ಸ್ಮಾಲ್ ಅಮೌಂಟ್ ಆಫ್ ಕ್ಯಾಪಿಟಲ್, ಕರೆಕ್ಟ್ ಅದ. ಸೊ 3 ಪಾಯಿಂಟ್ಸ್ ಬರೆದಿದ್ದಾರೆ, 2 ಬರಿಬೇಕಾಗಿತ್ತು. ಲೈಕ್ ನೆಕ್ಸ್ಟ್ ಒನ್ ಇಟ್ ಈಸ್ ರಿಕ್ವೈರ್ಡ್ ಸ್ಮಾಲ್ ಸ್ಕೇಲ್ ಆಫ್ ಎ ಲೇಬರ್ ಫೋರ್ಸಸ್, ಕರೆಕ್ಟಾ. ದೆನ್ in the small scale industries okay works a labor in the small scale industries then to give the okay opportunity of the labor forces. ಸೊ ಕರೆಕ್ಟ್ ಇದಾವೆ ಸ್ನೇಹಿತರೆ. ದೆನ್ ಡಿಸ್ಇನ್ವೆಸ್ಟ್ಮೆಂಟ್ ಕೇಳಿದಿತ್ತು, ಅದನ್ನು ಎಕ್ಸ್ಟ್ರಾ ಆಗುತ್ತೆ ಅಂತ ಇದನ್ನು ಎಕ್ಸ್ಟ್ರಾ ಅಂತ ಹಾಕೊಂಡಿದ್ದೀನಿ. ಇಲ್ಲಿ 4 ಬರಿಬೇಕು. 25 ಕ್ವಶನ್ಸ್ ಏನಿದೆ ನೋಡ್ರಿ. ವಾಟ್ ಆರ್ ದ ಇಂಡಿಕೇಟರ್ಸ್ ಆಫ್ ಎಜುಕೇಷನಲ್ ಅಚೀವ್ಮೆಂಟ್ ಇನ್ ಎ ಕಂಟ್ರಿ, ಕರೆಕ್ಟಾ. 25th. ಸೊ ಇವೆಲ್ಲ ಮಿಕ್ಸ್ ಮಾಡಿ ಬರೆದಿದ್ದಾರೆ. ಅಡಲ್ಟ್ ಲಿಟ್ರೇಸಿ ರೇಟ್ ಕರೆಕ್ಟ್ 1 by 1 ಬರೀಬೇಕಾಗಿತ್ತು. ಹೈ ಲೆವೆಲ್ ಎಜುಕೇಷನ್ ಹೈಯರ್ ಲೆವೆಲ್ ಆಗಬೇಕು, ಅಲ್ಲಿ ಹೈ ಲೆವೆಲ್ ಅಂತ ತೊಗೊಂಡಿದ್ದಾರೆ. ದೆನ್ ನಡೀತದೆ. ದೆನ್ ಇವೆಲ್ಲನೂ ಇಂಡಿಕೇಶನ್ಸ್ ಕರೆಕ್ಟ್ ಇದೆ ಅಂತ ಕೊಟ್ಟಿದ್ದೀನಿ. ದೆನ್ ನೆಕ್ಸ್ಟ್ ಏನದ 26th ಒನ್ ನೋಡ್ರಿ. ನೇಮ್ ದ ಇನ್ಸ್ಟಿಟ್ಯೂಷನಲ್ ಸೋರ್ಸಸ್ ಆಫ್ ರೂರಲ್ ಕ್ರೆಡಿಟ್, ನಬಾರ್ಡ್ ಕರೆಕ್ಟಾಗಿ ಹೇಳಿದ್ದೀನಿ. ದೆನ್ RRBs ಅಂತ ಬರೆಸಿದ್ದೀನಿ, ಮತ್ತು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ ಕೊಟ್ಟಿದ್ದಾರೆ. ಇದು ಆ್ಯಕ್ಚುಲಿ ಆಗಲ್ಲ, ಇರಲಿ ಪರವಾಗಿಲ್ಲ. ಕೋಪ್ರೇಟಿವ್ ಕ್ರೆಡಿಟ್ ಎಲ್ಲೇ 2 ಕನ್ಸಿಡರ್ ಮಾಡಬೇಕು, ಹಾಗಾಗಿ ಸೊ ಅವ್ರು 4 ಬರೆದಿದ್ದಾರೆ
ಸೊ ಹಾಗಾಗಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ನೋಡ್ರಿ, ಆರ್ಗಾನಿಕ್ ಫಾರ್ಮಿಂಗ್ 27th ಒನ್ ಮೆನ್ಷನ್ ದ ಬೆನಿಫಿಟ್ಸ್ ಆಫ್ ಆರ್ಗಾನಿಕ್ ಫಾರ್ಮಿಂಗ್. ಸೊ ಕರೆಕ್ಟ್ ಇದೆ ನೋಡಿ ಸ್ನೇಹಿತರೆ, ಹೌದಾ? ಸೊ ಅದಕ್ಕೆ 2 ಎಕ್ಸ್ಟ್ರಾ ಬರೆದಿದ್ದಾರೆ ಇಲ್ಲಿ. ಸೊ ಅದಕ್ಕೆ ಬಿ ಪಾರ್ಟ್ ಒಳಗೆ ಟೋಟಲ್ ಏನ್ರಿ, ಒಂದು ಕಡೆ ಇಂಡಿಯನ್ ಎಕಾನಮಿ ಒಳಗೆ ಸೊ ಎಷ್ಟು ಬರಿಬೇಕಾಗಿತ್ತು, 3 ಬರಿಬೇಕು. ಇಲ್ಲ, ಇಂಡಿಯನ್ ಎಕಾನಮಿ ಒಳಗೆ 4 ಬರಿಬೇಕು, ಸ್ಟ್ಯಾಟಿಸ್ಟಿಕಲ್ ಪಾರ್ಟ್ ಒಳಗೆ 3. ಹೌದಾ? 3 + 4 7, ಲೈಕ್ ಏನಾಗ್ತದೆ 7 × 2 14 ಆಗ್ತದೆ. ಹಾಗಾಗಿ ಅಲ್ಲಿ ಎಲ್ಲ ಕಡೆ ಎಕ್ಸ್ಟ್ರಾನೇ ಅದಾವೆ. ಸೊ ಹಾಗಾಗಿ ಬಿ ಸೆಕ್ಷನ್ ಒಳಗೆ 14 ಸಿಕ್ಕಿದೆ ನೋಡಿ. ಎದ ಒಳಗಂತೂ 20 ಆಯಿತು, ಬಿ ಒಳಗೆ 14 ಆಯಿತು. ನೆಕ್ಸ್ಟ್ ಸಿ ಪಾರ್ಟ್ ನೋಡಿರಿ. ಸೊ 13th ಏನಿದೆ ನೋಡಿ, 13 ಕ್ವಶನ್ಸ್ ನೋಡ್ತೀನಿ ಸ್ನೇಹಿತರೆ. ಡ್ರಾ ಎಲ್ ಬಾರ್ ಡಯಾಗ್ರಾಮ್ಸ್ ವಿತ್ ದ ಹೆಲ್ಪ್ ಆಫ್ ಫಾಲೋವಿಂಗ್ ದಿ ಡೇಟಾ. ಸೊ ಪ್ರೊಡಕ್ಷನ್ ಆಫ್ ಕಾರ್ಸ್, ಓಕೆ, ಕಂಪನಿ ಇನ್ ಡಿಫ್ರೆಂಟ್ ಇಯರ್ಸ್. ಸೊ ಇಯರ್ಸ್ ಒಂದು ಕಡೆ 2011 ಒಳಗೆ 250 ಎಲ್ಲ ಹಾಕ್ಕೊಂಡಿದ್ದಾರೆ ನೋಡಿರಿ. ಸೊ ಇಲ್ಲೆಲ್ಲ ಕರೆಕ್ಟ್ ಮಾಡಿದ್ದಾರೆ, ಹೌದಾ? ಸೊ ವೈ ಸ್ವಲ್ಪ, ಹೌದಾ? ಎಸ್, ಇಲ್ಲಿ ಇಯರ್ಸ್ ಎಲ್ಲ ಬರೀಬೇಕಂತ ಹೇಳಿದ್ದೀನಿ. ಇಂಡಿಕೇಟರ್ಸ್, ನಂಬರ್ ಆಫ್ ಕಾರ್ಸ್ ಅಂತಿದೆ ನೋಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ನಂಬರ್ ಆಫ್ ಕಾರ್ಸ್ ಅಂತಿದೆ, ಇಲ್ಲಿ ಇಯರ್ಸ್ ಇದೆ, ಕರೆಕ್ಟ್ ಇದೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ 4 ಮಾರ್ಕ್ಸ್ ಕೊಡಲೇಬೇಕು ನಾನು. ಸೊ ನೆಕ್ಸ್ಟ್ ಏನಾಗಿದೆ, ಸೊ ಇದು ಯಾವುದು 31st ತೊಗೊಂಡಿದ್ದಾರೆ. 31st ಸ್ವಲ್ಪ ರಾಂಗ್ ಆಗಿದೆ ಸ್ನೇಹಿತರೆ. ಅವರು ಕಂಟಿನ್ಯೂಸ್ ಸೀರೀಸ್ ಇಟ್ಕೊಂಡು ಡಿಸ್ಕ್ರೀಟ್ ಇದ್ದಾಗ ಏನು ಮಾಡಬೇಕಾಗಿತ್ತು, n+1 ತೊಗೋಬೇಕಾಗಿತ್ತು. ಅವರು n/2 ತೊಗೊಂಡಿದ್ದಾರೆ. ಹಾಗಾಗಿ ಇದು ರಾಂಗ್ ಆಗುತ್ತೆ. 81 ಆನ್ಸರ್ ಬಂದಿದೆ, 80 ಆಗಬೇಕದು, ಹೌದಾ? ಸೊ ಹಾಗಾಗಿ ಇಲ್ಲಿ 2 ಅಂತ ಮಾಡಿದ್ದಾರೆ ಅಂತೇಳಿ 2 ಕೊಟ್ಟಿದ್ದೀನಿ, ಕೊಡಬಾರ್ದು, ಇರಲಿ, ಅದು ಎಕ್ಸ್ಟ್ರಾದಾಗಿದೆ, ಹೌದಾ? ಸೊ ಆ್ಯಕ್ಚುಲಿ ಇದು 80 ಬರುತ್ತೆ ಆನ್ಸರ್ಸು. ಸೊ ಅವ್ರೇನು ಮಾಡಿದ್ದಾರೆ 81 ಅಂತ, ಹೌದಾ? ಹಾಗಾಗಿ 2 ಮಾರ್ಕ್ಸ್ ಅಂತ ಕೊಟ್ಟಿದ್ದೀನಿ, ಅದು ಎಕ್ಸ್ಟ್ರಾದಾಗಿದೆ. ಸೊ ಇನ್ನೊಂದು ಎಲ್ಲಿ ಬೇಕು, ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಇಲ್ಲಿ ನೋಡಿ, ಇಲ್ಲೊಂದು ಆಯಿತಾ? ಸೊ ಇನ್ನೊಂದು ಕ್ವಶನ್ ಮಾಡಿದ್ದಾರೆ ಸ್ನೇಹಿತರೆ, ಹೇಳ್ತೀನಿ ನಿಮ್ಗೆ. ಇನ್ನೊಂದು ಎಲ್ಲಿದೆ ಅಂತ ಬೇರೆ ಕಡೆ ಇದೆ, ಅಲ್ಲಿ ನಿಮ್ಗೆ ಹೇಳಿರ್ತೀನಂತ. ಸಿ ಪಾರ್ಟ್ ಒಳಗೆ ಇಲ್ಲಿದೆ ನೋಡಿ ಸ್ನೇಹಿತರೆ, ಸ್ಕೇರ್ಸಿಟಿ ಆಫ್ ದಿ ಲಿಮಿಟೆಡ್ ಆಫ್. ಇದೂ ಕೂಡ ಅದ್ರೊಳಗೆ ಬರ್ತದೆ ಅಂತಂದರೆ, ಸೊ ಇದ್ರೊಳಗೆ ಬರ್ತದೆ ಸ್ಟ್ಯಾಟಿಸ್ಟಿಕಲ್ ಪಾರ್ಟ್ ಒಳಗೆ, ಹೌದಾ? ಸ್ಟ್ಯಾಟಿಸ್ಟಿಕ್ ಒಳಗೆ ಎಷ್ಟು ಬರೀಬೇಕು, ಓನ್ಲಿ 2 ಬರೀಬೇಕು, ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಕರೆಕ್ಟಾ? ಸೊ 4 × 2 ಅಥವಾ 2 × 4. ಸೊ ಹಾಗಾಗಿ ಇದು ಕರೆಕ್ಟಾಗಿದೆ, 4 ಮಾರ್ಕ್ಸ್ ಇಲ್ಲಿ ನೋಡಿ. ಎಸ್. ಸೊ ನೆಕ್ಸ್ಟ್ ಇಂಡಿಯನ್ ಎಕಾನಮಿ ಒಳಗೆ 4 ಬರೀಬೇಕು ಸ್ನೇಹಿತರೆ, ಅವರು 6 ಬರೆದಿದ್ದಾರೆ. ಗ್ರೀನ್ ರೆವಲ್ಯೂಷನ್ಸು ಇದು ಎಷ್ಟದ 33 ಏನು ಕ್ವಶನ್ ಇದೆ, ರೈಟ್ ಎ ಶಾರ್ಟ್ ನೋಟ್ ಆನ್ ಗ್ರೀನ್ ರೆವಲ್ಯೂಷನ್ಸ್, ಹೌದಾ? ಸೊ ಎಷ್ಟು ಎಕ್ಸಲೆಂಟ್ ಆನ್ಸರ್ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್ 32 ಏನದ ಅಂದರೆ, ದ ಟ್ರೆಡಿಷನಲ್ ಹ್ಯಾಂಡಿಕ್ರಾಫ್ಟ್ ಇಂಡಸ್ಟ್ರೀಸ್ ವೇರ್ ರನ್ಡ್ ಅಂಡರ್ ದ ಬ್ರಿಟಿಷ್ ರೂಲ್, ಜಸ್ಟಿಫೈ ದಿಸ್ ಸ್ಟೇಟ್ಮೆಂಟ್. ನೋಡಿರಿ ಎಷ್ಟು ನೀಟಾಗಿ ಬರ್ತಿದ್ದಾರೆ. ನೆಕ್ಸ್ಟ್ 34th ಅದ, ರೈಟ್ ಎ ಶಾರ್ಟ್ ನೋಟ್ ಆನ್ WTO. ಆಲ್ಮೋಸ್ಟ್ ಆಲ್ ಎಲ್ಲ ಡಿಸ್ಟಿಕ್ದವ್ರು ಹಾಕಿದ್ದಾರೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ಈ ಕ್ವಶನ್ಸು ಚೆನ್ನಾಗಿ ಬರ್ದಿದ್ದಾರೆ ನೋಡಿರಿ, ಎಕ್ಸ್ಪ್ಲನೇಷನ್ ನೀಟಾಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್ 35 ಡಿಸ್ಕಸ್ ದ ನೀಡ್ ಫಾರ್ ದ ಪ್ರಮೋಟಿಂಗ್ ದಿ ವುಮೆನ್ ಎಜುಕೇಷನ್ಸ್ ಇನ್ ಇಂಡಿಯಾ, ಹೌದಾ? ಸೊ ಇದನ್ನು ಬರುತ್ತೆ ಅಂತ ಹೇಳಿದ್ದೀನಿ, ಹಾಗಾಗಿ ಇದು ಮಾಡಿದ್ದಾರೆ. ಇದು 35 ಬರ್ತಿದ್ದಾರೆ, ಸಾರಿ, ಕರೆಕ್ಟ್ ಅದೇ ಇದೆ. ಎಸ್ ನೋಡಿ. ಸೊ ತುಂಬ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 36 ನೋಡಿ ಸ್ನೇಹಿತರೆ. 36th ಲಿಸ್ಟ್ ಔಟ್ ದ ಮೆಜರ್ಸ್ ಪ್ರಾಬ್ಲಮ್ ಆಫ್ ರೂರಲ್ ಡೆವಲಪ್ಮೆಂಟ್. ಓಕೆ, ರೂರಲ್ ಪ್ರಾಬ್ಲಮ್ಸ್ ಏನದ ನೋಡ್ರಿ, ಇಲ್ಲೆಲ್ಲ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ ಅವರು. ಸೊ ಇದು ಎಕ್ಸ್ಟ್ರಾ ಬರ್ದಿದ್ದಕ್ಕೋಸ್ಕರ ಎಕ್ಸ್ಟ್ರಾ ಅಂತ ಹಾಕಿದ್ದೀನಿ, ಆನ್ಸರ್ ಕರೆಕ್ಟ್ ಇದೆ. ದೆನ್ 37th ನೋಡ್ರಿ, ಅಷ್ಟು ಬರ್ದಿರೋ ಸ್ನೇಹಿತರೆ, 6 ಯಾವುದೂ ಬಿಟ್ಟಿಲ್ಲ ಇಲ್ಲಿ. ಸೊ ಹಾಗಾಗಿ ಇಲ್ಲಿ 2 ಎಕ್ಸ್ಟ್ರಾ ಆಗುತ್ತೆ, ಅದು ಕೊಟ್ಟಿದ್ದೀನಿ. ಸೊ ಇಲ್ಲಿ 4 ಬರೆದ್ರು, ಅಲ್ಲಿ ಸ್ಟ್ಯಾಟಿಸ್ಟಿಕ್ ಒಳಗೆ ಎಷ್ಟು ಬರೆದಿದ್ದಾರೆ, 2. ಸೊ 2 + 4 ಎಷ್ಟಾಯಿತು, 6 ಆಯಿತು. 6 × 4 = 24. ಸೊ ಅದು 24 ಮಾರ್ಕ್ಸ್ ನಿಮ್ಗೆ ಇಲ್ಲಿ ಸಿಗುತ್ತೆ, ಕರೆಕ್ಟಾ? ಇಲ್ಲಿ ಅದ ನೋಡಿರಿ 24. ಕ್ಲಿಯರ್ ಆಯಿತಾ? ಎಸ್. ಈಗ ನೆಕ್ಸ್ಟ್ ನೋಡಿರಿ, ಡಿ ಪಾರ್ಟ್. ಡಿ ಒಳಗೆ ಒಂದು ಎಕ್ಸ್ಪ್ಲೇನ್ ದ ಕಾಂಪೋನೆಂಟ್ ಆಫ್ ದಿ ಟೇಬಲ್ ಅಂತಿದೆ. ನೆಕ್ಸ್ಟ್ ಕ್ಯಾಲ್ಕುಲೇಟ್ ದ Q1, Q2, Q3, ಹೌದಾ? ಕ್ವಾರ್ಟೈಲ್ ಡಿವಿಷನ್ಸ್. ಸೊ ಫಸ್ಟ್ ಒನ್ ಏನು ಬರಬೇಕಾಗಿತ್ತು, ಆಲ್ರೆಡಿ ನಿಮ್ಗೆ ನಾನು ಇದ್ರ ಮೇಲೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ 24 ಬಂದಿದೆ, ಆನ್ಸರ್ ಕರೆಕ್ಟ್ ಇದೆ ಸ್ನೇಹಿತರೆ. ಇದು 24 ಕರೆಕ್ಟಾ? ಇದು ಆ್ಯಕ್ಚುಲಿ ಸೆಕೆಂಡ್ ಆಗ್ತದೆ. ಫಸ್ಟ್ ಒನ್ಗೆ 13.5 ಬರ್ಬೇಕು ಸ್ನೇಹಿತರೆ, ಇಲ್ಲಿದೆ ನೋಡಿರಿ ಫಸ್ಟ್ ಒನ್ Q1. ನೆಕ್ಸ್ಟ್ Q2 ಕರೆಕ್ಟ್, ಎಷ್ಟಿದೆ ನೋಡ್ಕೊಡ್ರಿ, 24. ಯಾಕಂದರೆ 5th + 6th / 2 ಕರೆಕ್ಟ್. 22 5th ವ್ಯಾಲ್ಯೂ ಅದ, 26th ಯಾವುದದ, ಸೊ ಇದು 6th ವ್ಯಾಲ್ಯೂ ಅದ. 2 ಪ್ಲಸ್ ಮಾಡಿದ್ರೆ 48 ಏನಾಗುತ್ತೆ, ಕರೆಕ್ಟಾ? 48ಗೆ 2 ಡಿವೈಡ್ ಮಾಡ್ಕೊಂಡ್ರೆ ಡೈರೆಕ್ಟ್ ಇಟ್ಟಿದ್ದಾರೆ 24. ರೈಟ್ ಇದೆ ಸ್ನೇಹಿತರೆ, ಹೌದಾ? ಇಲ್ಲಿ 4 ಮಾರ್ಕ್ಸ್ ಕವರ್ ಆಯ್ತು. ಈಗ ನೆಕ್ಸ್ಟ್ ನೋಡಿರಿ, ಸೊ 6 ಮಾರ್ಕ್ಸ್ ಬರಬೇಕಾದ್ರೆ ಇದು ಥರ್ಡ್ ಒನ್ ಮಾಡಬೇಕು. Q ಔಟ್ಸೈಡ್ n+1 / 4 ಕರೆಕ್ಟ್ ಅದ. ಸೊ ಅದನ್ನು ಪ್ಲಸ್ ಮಾಡ್ಕೊಂಡ್ರೆ 8th ಒನ್ 32 ಅಂತಿದೆ. ನೆಕ್ಸ್ಟ್ ಅಲ್ಲಿ 0.25 ಉಳಿದದಲ್ಲ, ಆ 0.25 ಹಾಗೆ ಕ್ಯಾರಿ ಮಾಡಿಕೊಂಡು ಮುಂದೆ ಪ್ಲಸ್ ಮಾಡ್ಕೊಂಡಿದ್ದಾರೆ, ಹಾಗಾಗಿ ಕರೆಕ್ಟ್ ಆಗುತ್ತೆ ಅದು.
ಸೊ ಇಲ್ಲಿ 6 ಮಾರ್ಕ್ಸು. ನೆಕ್ಸ್ಟ್ ಲಿಬರಲೈಜೇಷನ್ಸ್, ಹೌದಾ, ಅವರು ಒಂದೇ ಮಾಡಿದ್ದಾರೆ, ಇನ್ನೊಂದು ಮಾಡಿಲ್ಲ ಅವರು, ಹೌದಾ. ಸೊ ಇಂಡಿಯನ್ ಎಕಾನಮಿ ಒಳಗೆ ಸೊ ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಇಂಪಾರ್ಟೆಂಟ್ಸ್ ಏರಿಯಾಸ್ ಆಫ್ ಲಿಬರಲೈಜೇಷನ್ಸ್ ಅದ. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಮೆಜರ್ಸ್ ಆಫ್ ಟೇಕನ್ ಬೈ ದಿ ಗೌರ್ನಮೆಂಟ್ ಟು ಇಂಪ್ರೂವ್ ದ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಸಿಸ್ಟಮ್ ಅಂತದ. ಇವರು ಲಿಬರಲೈಜೇಷನ್ ತೊಗೊಂಡಿದ್ದಾರೆ ನೋಡ್ರಿ. ನಾ ಏನು ಕ್ಲಾಸ್ನಾಗ ಹೇಳಿ ನೋಡ್ರಿ ಸ್ನೇಹಿತರೆ, ಅವೇ ಬರ್ದಿದ್ದಾರೆ ಮತ್ತು ವಿತ್ ಮಾರ್ಕ್ನು ಮಾಡ್ಕೊಂಡಿದ್ದಾರೆ ನೋಡ್ರಿ ಸ್ನೇಹಿತರೆ ಇಲ್ಲಿ, ಹೌದಾ. ಇಂಪಾರ್ಟೆಂಟ್ ಇದೆಲ್ಲ ಏನು ಮಾಡಿದ್ದಾರೆ ಅವರು, ಮಾರ್ಕ್ ಮಾಡ್ಕೊಂಡಿದ್ದಾರೆ. ಎಸ್ ನೋಡಿರಿ ಇಲ್ಲಿ ತನ ಇದೆ. ಸೊ ಅದಕ್ಕೆ 6 ಮಾರ್ಕ್ಸ್. ಸೊ ಇಲ್ಲೊಂದು 6 ಅಲ್ಲೊಂದು 6, ಟೋಟಲ್ 12 ಆಯಿತು. ಕರೆಕ್ಟಾ? ಡಿ ಪಾರ್ಟ್ ಒಳಗೆ 12. ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕಲ್ ಪಾರ್ಟ್ ಸ್ನೇಹಿತರೆ. ಸ್ಟ್ಯಾಟಿಸ್ಟಿಕ್ ಒಳಗೆ ಯಾವ್ದು ಕೇಳಿದ್ದಾರೆ ಅಂದರೆ ಯಾವುದು ಈ ಪಾರ್ಟ್ ಒಳಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ದ 3 ಕ್ವಶನ್ ಅದಾವೆ, 3 ಬರ್ದಿದ್ದಾರೆ. ಒಂದು ಮಿಡ್ ಡೇ ಮೀಲ್ಸ್, ಹೌದಾ. ಮಿಡ್ ಡೇ ಮೀಲ್ಸ್ನು ಕೂಡ ಎಕ್ಸ್ಪ್ಲನೇಷನ್ ನೀಟಾಗಿದೆ, ಅದು 5 ಕೊಟ್ಟಿದ್ದೀನಿ. ನೆಕ್ಸ್ಟ್ ನೋಡಿರಿ ಅವರ್ಸ್, ಇದು ಯಾವುದದ ಟೆಂಪ್ರೇಚರ್, ಮೀನ್ ಟೆಂಪ್ರೇಚರ್, ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಒಳಗಿಂದದ. ಕರೆಕ್ಟಾ? ಸೊ ಇದನ್ನು ಮಾಡಿದ್ದಾರೆ, ಇದನ್ನು ಎಕ್ಸ್ಪ್ಲೆಂಟ್ ಇದೆ, ಬಟ್ ಇಲ್ಲಿ ಎಕ್ಸ್ಟ್ರಾ ಅಂತ ಕೊಟ್ಟಿದ್ದೀನಿ. ಯಾಕಂದ್ರೆ ಕೆಳಗಡೆಯೂ ಕೂಡ ಬ್ಯಾಂಕಿಂದ ಮಾಡಿದಾರಲ್ಲ. ಸೊ ICICI ಬ್ಯಾಂಕ, ಪ್ರೈವೇಟ್ ಬ್ಯಾಂಕ, ಕೆನರಾ ಬ್ಯಾಂಕ, ನ್ಯಾಷನಲೈಸ್ಡ್, HSB ಬ್ಯಾಂಕ, ಫಾರಿನ್ ಬ್ಯಾಂಕ, ನಬಾರ್ಡ್ ಅಗ್ರಿಕಲ್ಚರ್ ಇದೆ, IDBI ಇಂಡಸ್ಟ್ರಿಯಲ್ ಬ್ಯಾಂಕ್. ಕರೆಕ್ಟಾ? ಸೊ ಹಾಗಾಗಿ ಈ ಒಳಗೆ ಸೊ 10 ಮಾರ್ಕ್ಸ್ ಆಯಿತು. ಇದು ಲಾಸ್ಟ್ ಒನ್ನ ಖಾಲಿ ಬಿಟ್ಟಿದ್ರು, ಇದು ಮಾರ್ಕ್ ಮಾಡಿದ್ದೀನಿ. ಇದು ನನ್ನ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ, ಎಕನಾಮಿಕ್ಸ್ ರವಿ 1776, ನೆನಪಿರಲಿ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ನೋಡಿ ಒಂದ್ಸಲ ಟೋಟಲ್ ಆಗಿ, ಹೌದಾ, ಹೇಗೆ 80 ಆಗ್ಯದಂತ ಎಲ್ಲ ಕಡೆ ಇಲ್ಲಿ ನೋಡಿ ಸ್ನೇಹಿತರೆ, 80 ಹೆಂಗಾಗುತ್ತೆ ಅಂತ ಸೆಕ್ಷನ್ ವೈಸ್ ನಾ ಮಾಡಿಬಿಟ್ಟಿದ್ದೀನಿ. ಇಲ್ಲಿ ಎ ಪಾರ್ಟ್ ಒಳಗೆ 20 ಬಂದಿದೆ. ಸೊ ಇಲ್ಲಿ ಬಿ ಒಳಗೆ ಎಷ್ಟು ಬರಬೇಕು, 14 ಬರಬೇಕು, ಅದಕ್ಕೋಸ್ಕರ 14. ಆ್ಯಕ್ಚುಲಿ ಅವ್ರು ಎಕ್ಸ್ಟ್ರಾ ಬರ್ದಿದ್ದಾರಲ್ಲ, ಅದು ಹಾಗೆ ಕೌಂಟ್ ಮಾಡಿದೆ, ಅದು 15 ಹಾಫ್ ಆಗ್ತದೆ. ಅದಕ್ಕೋಸ್ಕರ 1.5 ಅದ, ಮತ್ತು ಆಮೇಲೆ ಲೆಸ್ ಮಾಡಿದೆ. ಆನಂತರ ನೆಕ್ಸ್ಟ್ ಸಿ ಪಾರ್ಟ್ ಒಳಗೆ 24, ಡಿ ಒಳಗೆ 12, 10 ಈ ಪಾರ್ಟ್ ಎಲ್ಲ ಪ್ಲಸ್ ಮಾಡಿಕೊಡ್ರಿ. ಸೊ 4 + 4 8, 8 + 2 0, 10 ಆಗುತ್ತೆ. 10ಗೆ ಏನು ಮಾಡಿದ್ದೀನಿ, ಇಲ್ಲಿ 0 ತೊಗೊಂಡಿದ್ದೀನಿ, ಇಲ್ಲಿ 1 ಕ್ಯಾರಿ ಕೊಟ್ಟಿದ್ದೀನಿ. ಸೊ ಇಲ್ಲಿ 1 2 3 4 5 6 7 8, ಕರೆಕ್ಟಾ? 8. ಸೊ 80 ಆಗುತ್ತೆ, ಅದಕ್ಕೆ 80 ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಸ್ನೇಹಿತರೆ, ಹೌದಾ. ಸೊ ಹಾಗಾಗಿ ಸೊ ಸುಮಾರು ಒಂದು 5-6 ಪೇಪರ್ ವ್ಯಾಲ್ಯುವೇಷನ್ ಮಾಡಿದ್ದೀನಿ ನಾನು. ಸೊ ಅದರೊಳಗೆ ಇದೊಂದು ಪರವಾಗಿಲ್ಲ, ಚೆನ್ನಾಗಿ ಅನ್ನಿಸ್ತು. ಹಾಗಾಗಿ ಈ ಪೇಪರನ್ನು ನಿಮ್ಗೆ ತೋರಿಸಿದ್ರೆ ಆಯಿತು ಅಂತ. ಈ ಥರ ಇದರಲ್ಲಿ ಇನ್ನೂ ಸೊ ಹೇಳ್ಕೊಳ್ಳೋಂಗೆ ರೈಟಿಂಗ್ ಇಲ್ಲ ಸ್ನೇಹಿತರೆ, ಬಟ್ ಕಂಟೆಂಟ್ ಇದೆ. ಹಾಗಾಗಿ ಕಂಟೆಂಟ್ ಇತ್ತಂದರೆ ಎಕನಾಮಿಕ್ಸ್ನಲ್ಲಿ ಈಸಿಯಾಗಿ ಔಟ್ ಆಗುತ್ತೆ, ಏನು ಟೆನ್ಷನ್ ತೊಗೋಬೇಡ್ರಿ. ಸೆಕೆಂಡ್ ಇಯರ್ನಲ್ಲೂ ಹೀಗಿದ್ದರೆ ಆಗುತ್ತೆ, ಏನು ಟೆನ್ಷನ್ ಇಲ್ಲ. ಅದಕ್ಕೆ ಭಾಳ ಜನ ಸ್ಟೂಡೆಂಟ್ಸ್ ಹೇಳ್ತಾ ಇದ್ದಾರೆ, ಸರ್ ನನ್ನ ಹ್ಯಾಂಡ್ ರೈಟಿಂಗ್ ನೀಟ್ ಇಲ್ಲ, ನಮ್ಮ ಪೇಪರೆಲ್ಲ ನಾನು ಕರೆಕ್ಟ್ ಬರೆದಿದ್ದೀನಿ, ಕೊಡ್ತಾರ ಇಲ್ಲ. ಏನು ವರಿ ಮಾಡ್ಕೋಬೇಡಿ ಸ್ನೇಹಿತರೆ, ನಿಮ್ಮ ಕಂಟೆಂಟ್ ಕರೆಕ್ಟಾಗಿತ್ತು, ನೀವು ಕರೆಕ್ಟಾಗಿ ಎಕ್ಸ್ಪ್ಲನೇಷನ್ ಮಾಡಿದಿರಿ, ರೂಲ್ಸ್ ಪ್ರಕಾರ ಮಾಡಿದಿರಿ ಅಂದರೆ ಯಾವುದೂ ತಪ್ಪಾಗೋದಿಲ್ಲ. ನೋಡಿರಿ ಇವರೆಲ್ಲ ಎ ಪಾರ್ಟ್, ಬಿ ಪಾರ್ಟ್, C D E, ಹೌದಾ. ಸೊ ನಾನು ಹೆಂಗೆ ಹೇಳಿದ್ದೀನಲ್ಲ ಹಾಗೆ ತೊಗೊಂಡಿದ್ದಾರೆ ಸ್ನೇಹಿತರೆ, ಅದಕ್ಕೋಸ್ಕರ ಇದು ನೀವು ರೂಲ್ಸ್ ಫಾಲೋ ಮಾಡಬೇಕು. ಸೊ ಫಸ್ಟ್ ನೀವೇನು ಮಾಡಬೇಕು, ಎ ಪಾರ್ಟ್, ನೆಕ್ಸ್ಟ್ B C D E ಹಾಗೆ ಬರಿಬೇಕು. ಸೊ ಅದಾದ ನಂತರ ಏನಾರ ಟೈಮ್ ಉಳಿದ್ರೆ ಮಾತ್ರ ನೀವು ಎಕ್ಸ್ಟ್ರಾ ಬರೀರಿ ಅಂತ ಹೇಳಿದ್ದೀನಿ. ಬಟ್ ಇವ್ರು ಏನು ಮಾಡಿದ್ದಾರೆ, ಅದರೊಳಗೆ ಎಕ್ಸ್ಟ್ರಾ ಬರ್ಕೊಂಡಿದ್ದಾರೆ. ಸಿ ಪಾರ್ಟ್ ಒಳಗೆ ನೋಡಿರಿ, ಸೊ ಸ್ಟ್ಯಾಟಿಸ್ಟಿಕಲ್ಲಿ 1 ಮಾಡಿದ್ದಾರೆ, ಅಲ್ಲಿ ತಪ್ಪಾಗಿದೆ ಸ್ವಲ್ಪ, ಅದು ಬಿಟ್ಟಿದೆ. ನೆಕ್ಸ್ಟ್ ಇಂಡಿಯನ್ ಎಕಾನಮಿ 6 ಕ್ವಶನ್ ಕೊಟ್ಟಿದ್ದಾನೆ, 6 ಮಾಡಿದ್ದಾರೆ, ಹೌದಾ. ಆ ಥರ ಸೊ ಈ ಥರ ಎಲ್ಲ ಆಗುತ್ತೆ. ಸೊ ನಾ ಏನು ಹೇಳಿದೆ, ಫಸ್ಟ್ 80 ಮಾರ್ಕ್ಸ್ ಮಾಡಿ, ಆನಂತರ ಟೈಮ್ ಉಳಿದ್ರೆ ಮಾಡಿರಿ ಅಂತ ಹೇಳಿದೆ ನಮ್ಮ ಮಕ್ಕಳಿಗೆ. ಬಟ್ ಆದರೂ ಕೂಡ ಪರವಾಗಿಲ್ಲ, ಇದ್ದಿದ್ದ ಟೈಮ್ ಒಳಗೆ ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ, ಹೌದಾ. ಓಕೆ, ಸೊ ಥ್ಯಾಂಕ್ ಯು ಎವ್ರಿ ಒನ್.